ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೈಟ್ ಹೇರ್ ಸಮಸ್ಯೆ ಅಂತೂ ಎಲ್ರಿಗೂ ಇದ್ದೇ ಇದೆ ಹಾಗೂ ಕೂದಲು ಬೆಳೆಯೋದು ಕೂಡ ಕಡಿಮೆ ಆಗ್ತಾ ಇದೆ. ವೈಟ್ ಹೇರ್ಸ್ ಸಮಸ್ಯೆ ಕೂಡ ಎಲ್ರಿಗೂ ಇರೋದ್ರಿಂದ ವೈಟ್ ಹೇರ್ಸ್ನ ಕಡಿಮೆ ಮಾಡೋದಕ್ಕೆ ಎಲ್ಲರೂ ಕೂಡ ಕೆಮಿಕಲ್ ಯುಕ್ತ ಮೆಹಂದಿನ ಯೂಸ್ ಮಾಡ್ಕೋತಾ ಇರ್ತಾರೆ. ಡೈರೆಕ್ಟಾಗಿ ಕೆಮಿಕಲ್ ಮೆಹಂದಿನ ನಮ್ಮ ತಲೆಗೆ ಅಪ್ಲೈ ಮಾಡ್ಕೊಳ್ಳೋ ಬದಲು ಈ ಒಂದು ರೀತಿ ಮೆಹಂದಿನ ನ್ಯಾಚುರಲ್ ಆಗಿ ಮನೆಯಲ್ಲೇ ರೆಡಿ ಮಾಡಿ ಹಚ್ಕೊಂಡ್ರೆ ನಮ್ಮ ಕೂದಲು ಕೂಡ ಡ್ಯಾಮೇಜ್ ಆಗೋದಿಲ್ಲ ಹಾಗೂ ವೈಟ್ ಹೇರ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ನೋಡ್ಬೋದು, ನಾನಿಲ್ಲಿ ಒಂದು ಬೊಗಣೆನ ಯೂಸ್ ಮಾಡ್ಕೋತಾ ಇದ್ದೇನೆ ಹಾಗೂ ಇದರೊಳಗೆ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ನೀರು ಕೂಡ ಆ್ಯಡ್ ಮಾಡಿದ್ದೆ. ನೀರು ಸ್ವಲ್ಪ ಹೊತ್ತು ಕಾಯೋದಕ್ಕೆ ಬಿಡಿ. ನೀರು ಸ್ವಲ್ಪ ಕಾದ ನಂತರ ಇದರೊಳಗೆ 2 ಟೇಬಲ್ ಸ್ಪೂನಷ್ಟು ನಾನು ಟೀ ಪುಡಿನ ಆ್ಯಡ್ ಮಾಡ್ಕೋತಾ ಇದ್ದೇನೆ. ನೀವು ಕೂಡ 2 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಬಹುದು ಅಥವಾ 1 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ಕೋತಾ ಇದ್ದೇನೆ. ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಹೀಗೆ ಇದನ್ನು ಕುದಿಯೋಕೆ ಬಿಡಿ. ಈ ಒಂದು ಡಿಕಾಷನ್ನ ನೋಡ್ಬೋದು, ಇದು ಕುದ್ದ ನಂತರ ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಿಡುತ್ತೆ ಅಂತ. ಹಾಗೂ ನಾನು ಇದರೊಳಗೆ ಒಂದು 5-6 ಲವಂಗ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೇನೆ. ಲವಂಗ ಕೂಡ ನಮ್ಮ ಸ್ಕಿನ್ಗೆ ಕೂದಲು ಬೆಳೆಯೋದಕ್ಕೂ ಹಾಗೂ ನಮ್ಮ ವೈಟ್ ಹೇರ್ ಜಾಸ್ತಿ ಆಗೋ ಕಾಣಬಾರ್ದು ಅಂದರೆ ಈ ಲವಂಗ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ನಮ್ಮ ಹೇರ್ಸ್ಗೆ. ಆದ ಕಾರಣ ನಾನು ಲವಂಗ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೇನೆ. ನೋಡ್ಬೋದು, ಈ ಒಂದು ಡಿಕಾಷನ್ ತುಂಬ ಚೆನ್ನಾಗಿ ಕುದ್ದಾಗಿದೆ ಅಂತ ಹಾಗೂ ಕಲರ್ ಕೂಡ ತುಂಬಾ ಚೆನ್ನಾಗಿ ಚೇಂಜ್ ಆಗಿದೆ ಅಂತ. ಈ ಒಂದು ಡಿಕಾಷನ್ ರೆಡಿ ಆದ ನಂತರ ನಾನು ಇದಕ್ಕೆ ಸ್ವಲ್ಪ ಹೊತ್ತು ತಣ್ಣಗಾಗಲು ಬಿಡ್ತಾ ಇರ್ತೇನೆ. ಹಾಗೆ ಡಿಕಾಷನ್ ರೆಡಿ ಆದ ನಂತರ ಮೆಹಂದಿನ ಹೇಗೆ ಆ್ಯಡ್ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇದ್ದೇನೆ. ನಾನು ಇಲ್ಲೊಂದು ಮಿಕ್ಸಿ ಜಾರ್ನ ತಗೋತಾ ಇದ್ದೇನೆ ಹಾಗೂ ಅದರೊಳಗೆ ನಾನು ನೀಶಾ ಮೆಹಂದಿನ ಆ್ಯಡ್ ಮಾಡ್ಕೋತೇನೆ. ನೀವು ಯಾವ ಮೆಹಂದಿನ ಯೂಸ್ ಮಾಡ್ಕೋತಿರೋ ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ನಾನು ನೀಶಾ ಮೆಹಂದಿನೇ ಯೂಸ್ ಮಾಡ್ಕೊಳ್ಳೋದು. ಆದ ಕಾರಣ ನಾನು ನೀಶಾ ಮೆಹಂದಿನೇ ಹೇಗೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ಹಚ್ಕೊಳ್ಬೇಕು ಅಂತ ಹೇಳ್ಕೊಡ್ತೇನೆ. ಡೈರೆಕ್ಟಾಗಿ ನೀಶಾ ಮೆಹಂದಿ ಕೆಮಿಕಲ್ ಇರೋದ್ರಿಂದ ಡೈರೆಕ್ಟಾಗಿ ಸ್ಕಿನ್ಗೆ ಅಪ್ಲೈ ಆಗಬಾರ್ದು ಅಂದರೆ ಈ ರೀತಿ ನೀವು ರೆಡಿ ಮಾಡ್ಕೊಳ್ಬೋದು. ನಾನು ಇದರೊಳಗೆ 1 ಸ್ಪೂನಷ್ಟು ನೀಮ್ ಪೌಡರ್ನ ಆ್ಯಡ್ ಮಾಡ್ಕೋತೀನಿ. ನೀಮ್ ಪೌಡರ್ ಕೂಡ ನಮ್ಮ ತಲೆಯಲ್ಲಿ ಹೊಟ್ಟಿರೋದು ಹಾಗೂ ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಆದ ಕಾರಣ ನೀಮ್ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೇನೆ. ಹಾಗೂ ನಾನು ಇದರೊಳಗೆ 1 ಸ್ಪೂನಷ್ಟು ಆಮ್ಲ ಪೌಡರ್ನ ಆ್ಯಡ್ ಮಾಡ್ಕೋತೀನಿ. ಆಮ್ಲ ಪೌಡರ್ದಿಂದ ನಮ್ಮ ಕೂದಲು ಉದ್ದವಾಗಿ ಹಾಗೂ ಸಿಲ್ಕಿಯಾಗಿ ಕೂಡ ಆಗುತ್ತೆ. ಹಾಗೂ ನಾನು ಇದರೊಳಗೆ ದಾಸವಾಳದ ಪೌಡರ್ ಕೂಡ ಆ್ಯಡ್ ಮಾಡಿದ್ದೇನೆ. ದಾಸವಾಳ ಪೌಡರ್ದಿಂದ ಕೂಡ ನಮ್ಮ ಕೂದಲು ಶೈನಿಯಾಗಿ ಹಾಗೂ ಸಿಲ್ಕಿಯಾಗಿ ಕಾಣಲು ಕೂಡ ದಾಸವಾಳದ ಪೌಡರ್ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಮತ್ತು ಇಲ್ಲೊಂದು ಬಟ್ಲನ್ನ ತೊಗೊಂಡು ಮೊದಲೇ ನಾನು ಇಲ್ಲಿ ಡಿಕಾಷನ್ನ ಮಾಡಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಶೋಧಿಸ್ಕೊಳ್ತಾ ಇದ್ದೇನೆ. ತಣ್ಣಗಾಗಿದೆ ಡಿಕಾಷನ್ ಎಲ್ಲವೂ ಕೂಡ. ಹೀಗೆ ಒಂದು ಬಟ್ಲಲ್ಲಿ ನೀವು ಶೋಧಿಸ್ಕೊಳ್ಳಿ. ಹಾಗೂ ನಾನು ಇಲ್ಲೊಂದು ಮಿಕ್ಸಿನ ಮಾಡಿಕೊಂಡು ಮೆಹಂದಿನ ಆ್ಯಡ್ ಮಾಡ್ಕೊಂಡಿದ್ದೆ ಅಲ್ವಾ, ಅದರೊಳಗೆ ಈ ಡಿಕಾಷನ್ನ ಆ್ಯಡ್ ಮಾಡ್ಕೊಳ್ಬೇಕು. ಇನ್ನು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಆ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡೋದಿದೆ, ಅದು ಕೂಡ ನೋಡೋಣ ಬನ್ನಿ ಹೇಗೆ ಅಂತ. ಈ 3 ಮೆಹಂದಿನ ಆ್ಯಡ್ ಮಾಡ್ಕೊಂಡ ನಂತರ ನಾನು ಇದರೊಳಗೆ ದಾಸವಾಳದ ಎಲೆ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೇನೆ. ದಾಸವಾಳದ ಎಲೆಗಳಿಂದ ನಮ್ಮ ಕೂದಲು ಬುಡದಿಂದ ದಟ್ಟವಾಗಿ ಬೆಳೆಯಲು ಕೂಡ ಈ ದಾಸವಾಳದ ಎಲೆಗಳು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ನೋಡ್ಬೋದು, ಒಂದು 4-5 ಎಲೆಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೆ. ಆ ಎಲೆಗಳನ್ನು ಹಾಗೆ ಹಾಕ್ಕೊಳ್ಬೇಡಿ, ಸ್ವಲ್ಪ ತೊಳೆದು ಹೀಗೆ ಮಿಕ್ಸಿ ಜಾರ್ನ ಮಾಡ್ಕೊಳ್ಳಿ. ಹಾಗೂ ಇದರೊಳಗೆ ನಾನು ಮಾಡ್ಕೊಂಡು ಇಟ್ಕೊಂಡಿದ್ದೇನಲ್ವ ಮೊದಲೇ ಡಿಕಾಷನ್ನ, ಅದನ್ನು ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಈ ಒಂದು ಮೆಹಂದಿನ ಹಾಗೂ ಎಲೆಗಳನ್ನು ನಾನು ಮಿಕ್ಸಿ ಮಾಡ್ಕೊಳ್ತೀನಿ. ಮಿಕ್ಸಿ ಮಾಡ್ಕೊಂಡು ನಂತರ ನಿಮ್ಗೆ ತೋರಿಸ್ತೀನಿ ಹೇಗಾಗಿದೆ ಅಂತ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮೆಹಂದಿ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೂ ಇದರೊಳಗೆ ದಾಸವಾಳದ ಎಲೆ ಹಾಗೂ ಪೌಡರ್ನ ಹಾಕ್ಕೊಂಡಿದ್ದ ಕಾರಣ ನಮ್ಮ ಕೂದಲು ಕೂಡ ತುಂಬಾ ಶೈನಿಯಾಗಿ ಕಾಣಿಸುತ್ತೆ. ನೋಡ್ಬೋದು ಮೆಹಂದಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಬಟ್ಲಲ್ಲಿ ತಗೊಂಡಿಟ್ಕೊಂಡಿದ್ದೆ ನಾನು. ಹಾಗೂ ಇದನ್ನು ನಾನು ನಿಮಗೆ ಅಪ್ಲೈ ಕೂಡ ಮಾಡಿ ತೋರಿಸ್ತೀನಿ. 100% ರಿಸಲ್ಟ್ ಕೊಡುತ್ತೆ ಹಾಗೂ ವೇಗವಾಗಿ ವೈಟ್ ಹೇರ್ಸ್ ಕೂಡ ಆಗೋದಿಲ್ಲ ನಮ್ಮ ತಲೆಗೆ. ನೋಡ್ಬೋದು ಹೀಗೆ ಚೆನ್ನಾಗಿ ಒಂದು ಬ್ರಷ್ನ ಮೂಲಕ ನೀವು ಕಲಿಸ್ಕೊಂಡು 5 ನಿಮಿಷ ಬಿಟ್ಟಿಡಿ. ಹಾಗೂ 5 ನಿಮಿಷ ಆದ ನಂತರ ನೀವು
ಇದನ್ನು ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಬಹುದು. ನೋಡ್ಬೋದು ಎಲ್ಲೆಲ್ಲಿ ವೈಟ್ ಹೇರ್ಸ್ ಇದೆ ಅಲ್ಲಿ ನೀವು ಅಪ್ಲೈ ಮಾಡ್ಕೊಳ್ಬೇಕು ಅಂತ. ನಾನು ನಿಮಗೆ ತೋರಿಸ್ತೀನಿ ಹೇಗೆ ಅಪ್ಲೈ ಮಾಡ್ಕೊಳ್ಬೇಕು ಅಂತ. ನೋಡ್ಬೋದು ಎಷ್ಟು ಚೆನ್ನಾಗಿ ವೈಟ್ ಹೇರ್ಸ್ ಕೂಡ ಕಾಣಿಸ್ತಾ ಇದೆ ಅಂತ. ಅದು ಕೂಡ ಒಳಗೆ ಕೂಡ ಜಾಸ್ತಿಯಾಗಿ ವೈಟ್ ಹೇರ್ಸ್ ಇರುತ್ತೆ. ಎಲ್ಲೆಲ್ಲಿ ವೈಟ್ ಹೇರ್ಸ್ ಇರುತ್ತೆ ಅಲ್ಲಿ ಹೀಗೆ ಮೆಹಂದಿನ ಚೆನ್ನಾಗಿ ಅಪ್ಲೈ ಮಾಡ್ಕೋತಾ ಹೋಗಿ ಕೂದಲನ್ನ ಹೀಗೆ ಬಿಚ್ಚಿ ಕೂಡ ಅಪ್ಲೈ ಮಾಡ್ಕೊಳ್ಳಿ. ಯಾಕಂದರೆ ಒಳಗಡೆ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸೋದ್ರಿಂದ ನಾನು ಒಳಗಡೆ ಕೂಡ ಚೆನ್ನಾಗಿ ಈ ಒಂದು ಮೆಹಂದಿನ ಅಪ್ಲೈ ಮಾಡ್ಕೋತಾ ಹೋಗ್ತೇನೆ. ನೀವು ಕೂಡ ಹೀಗೆ ಒಂದು ಕೆಮಿಕಲ್ನ ಯೂಸ್ ಮಾಡೋ ಬದಲು ಹೀಗೆ ಎಲ್ಲ ನ್ಯಾಚುರಲ್ ಆಗಿ ಮಾಡಿಕೊಂಡ್ರೆ ಸಾಕು. ವೇಗವಾಗಿ ನಿಮ್ಮ ವೈಟ್ ಹೇರ್ಸ್ ಕೂಡ ಬೆಳೆಯೋದಿಲ್ಲ ಹಾಗೂ ನಿಮ್ಮ ಕೂದಲು ಕೂಡ ಶೈನಿಯಾಗಿ ಹಾಗೂ ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ಕೂಡ ಕಾಣಿಸೋದಕ್ಕೆ ಆರಂಭವಾಗುತ್ತೆ. ಆದ ಕಾರಣ ನೀವು ಕೂಡ ಈ ಒಂದು ಹೋಮ್ ರೆಮಿಡಿನ ಒಂದ್ಸಲ ಆದರೂ ಯೂಸ್ ಮಾಡ್ಕೊಳ್ಳಿ. ಹಾಗೂ ನಾನು ಇದರೊಳಗೆ ಒಂದು ಟೀ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೆ. ಟೀ ಪೌಡರ್ನಿಂದ ಕೂಡ ನಮ್ಮ ಕೂದಲು ಜಾಸ್ತಿಯಾಗಿ ವೈಟ್ ಹೇರ್ಸ್ ಕಾಣಿಸೋದಿಲ್ಲ ಹಾಗೂ ವೇಗವಾಗಿ ಬೆಳೆಯಲು ಕೂಡ ಈ ಒಂದು ಟೀ ಪೌಡರ್ ಕೂಡ ಚೆನ್ನಾಗಿ ವರ್ಕ್ ಮಾಡುತ್ತೆ. ಆದ ಕಾರಣ ನಾನು ಟೀ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೆ ಮತ್ತು ಲವಂಗ ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ. ನೋಡ್ಬೋದು ಮೆಹಂದಿನ ಅಪ್ಲೈ ಮಾಡ್ಕೊಂಡ ನಂತರ 1 ಗಂಟೆ ಆದ ನಂತರ ನೀವು ವಾಶ್ ಮಾಡ್ಕೊಳ್ಬಹುದು. ಎಷ್ಟು ಕೂಡ ವೈಟ್ ಹೇರ್ಸ್ ಕಾಣಿಸೋದಿಲ್ಲ. ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ಮರಿಬೇಡಿ. ಥ್ಯಾಂಕ್ ಯು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನೊಂದು ಹೊಸ ವಿಡಿಯೋನ ಹೇಳ್ಕೊಡ್ತಾ ಇದ್ದೇನೆ. ಯಾರಿಗೆಲ್ಲ ಕೂದಲು ಉದ್ದವಾಗಿ ಹಾಗೂ ದಟ್ಟವಾಗಿ ಇರೋದಕ್ಕೆ ಇಷ್ಟ ಇರಲ್ಲ ನೀವೇ ಹೇಳಿ ಗೈಸ್. ಈಗಂತೂ ಎಲ್ರದ್ದು ತುಂಬಾ ಕೂದಲು ಉದುರೋ ಸಮಸ್ಯೆ ಅಂತೂ ಜಾಸ್ತಿನೇ ಆಗಿದೆ. ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಹಾಗೂ ಕೂದಲು ಬೆಳೀತಾನೆ ಇಲ್ಲ ಅಂತ ಕೂಡ ತುಂಬ ಜನರ ಸಮಸ್ಯೆ. ಕೂದಲು ಬೋಳಾಗೋದು ಹಾಗೂ ಕೂದಲು ಬಿಳಿ ಆಗೋದು, ದಟ್ಟವಾಗಿ ಬೆಳೀತಾನೆ ಇಲ್ಲ ಅಂದ್ಕೊಳ್ಳೋದು. ನಾನಿವತ್ತು ತುಂಬ ಜನರ ಕೂದಲು ಜಾಸ್ತಿಯಾಗಿ ಉದುರ್ತಾ ಇರೋ ಕಾರಣದಿಂದ ನಾನಿವತ್ತು ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗೋ ಥರ ಆಗೋದಕ್ಕೆ ಒಂದು ಹೊಸ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ಳೋದು ಹೇಳ್ಕೊಡ್ತಾ ಇದ್ದೇನೆ. ಇತ್ತೀಚೆಗಂತೂ ತುಂಬ ಜನ ಕೆಮಿಕಲ್ ಯುಕ್ತವಾಗಿರುವಂಥ ಡ್ಯಾಂಡ್ರಫ್ ಶಾಂಪುಗಳಾಗಿರ್ಬೋದು ಹಾಗೂ ಯಾವುದೇ ಒಂದು ಕೆಮಿಕಲ್ ಆಯಿಲ್ ಕೂಡ ಬಳಸೋದ್ರಿಂದ ನಮ್ಮ ಕೂದಲು ಬುಡದಿಂದಲೇ ಉದುರ್ತಾ ಇರೋದು ಹಾಗೂ ಎಷ್ಟೇ ನಾವು ಬಾಚಿಕೊಂಡ್ರೂ ಕೂಡ ತುಂಬಾ ಕೂದಲು ಉದುರ್ತಾ ಇದೆ. ಹಾಗೂ ಈ ಒಂದು ಕೂದಲು ಸಮಸ್ಯೆ ಪರಿಹಾರ ಆಗಬೇಕು ಅಂದರೆ ನಾವು ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡ್ಕೊಳ್ಳದೆ ಮನೆಯಲ್ಲೇ ರೆಡಿಯಾಗಿರುವಂಥ ನ್ಯಾಚುರಲ್ ಆಗಿ ಈ ಒಂದು ಎಣ್ಣೆನ ನಾವು ವಾರದಲ್ಲಿ 1-2 ಸಲ ಆದರೂ ಯೂಸ್ ಮಾಡಿಕೊಂಡ್ರೆ ಸಾಕು. ನಮ್ಮ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಹಾಗಾದರೆ ತಡ ಮಾಡದೆ ಈ ವಿಡಿಯೋನ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಈರುಳ್ಳಿನ ಕಟ್ ಮಾಡ್ಕೋತಾ ಇದ್ದೇನೆ. ಇವತ್ತು ನಾನು ಈರುಳ್ಳಿಯಿಂದ ನಾವು ಹೇರ್ ಆಯಿಲ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನಿಮಗೆ ಹೇಳ್ಕೊಡ್ತೇನೆ. ನೋಡ್ಬೋದು ಈ ಒಂದು ಈರುಳ್ಳಿನ ಸಿಪ್ಪೆ ಎಲ್ಲ ತೆಗೆದು ಹೀಗೆ ನಾನು ದಪ್ಪವಾಗಿ ಕಟ್ ಮಾಡ್ಕೊಳ್ತಾ ಇರೋದು ನಿಮಗೆ ತೋರಿಸ್ತೇನೆ. ಈರುಳ್ಳಿನ ಯಾಕೆ ಯೂಸ್ ಮಾಡ್ಕೋತಾ ಇದ್ದೇನೆ ಅಂದರೆ ಈರುಳ್ಳಿಯಿಂದ ನಮ್ಮ ಕೂದಲು ಉದುರಿರೋದು ಕೂಡ ಬೆಳೆಯೋದಕ್ಕೂ ಕೂಡ ಸ್ಟಾರ್ಟ್ ಆಗುತ್ತೆ. ಆದ ಕಾರಣ ನಾನು ಈರುಳ್ಳಿನ ಯೂಸ್ ಮಾಡ್ಕೋತಾ ಇದ್ದೇನೆ. ನೋಡ್ಬೋದು ಈರುಳ್ಳಿನ ಕಟ್ ಮಾಡ್ಕೊಂಡಿರೋದಾಗಿದೆ. ಹಾಗೂ ಈರುಳ್ಳಿಯಿಂದ ನಮ್ಮ ತಲೆಯಲ್ಲಿ ರಕ್ತ ಸಂಚಲನ ಕೂಡ ಜಾಸ್ತಿ ಆಗುತ್ತೆ. ಆದ ಕಾರಣ ಕೂಡ ನಮ್ಮ ಕೂದಲು ದಟ್ಟವಾಗಿ ಬೆಳೆಯಲು ಕೂಡ ಆರಂಭವಾಗುತ್ತೆ. ಹಾಗೂ ನಾನಿಲ್ಲಿ ಒಂದು 4-5 ಬೆಳ್ಳುಳ್ಳಿನ ತಗೊಳ್ತಾ ಇದ್ದೇನೆ. ಬೆಳ್ಳುಳ್ಳಿಯಿಂದ ಕೂದಲು ಚೆನ್ನಾಗಿ ದಟ್ಟವಾಗಿ ಬೆಳೆಯಲು ಕೂಡ ಸಹಾಯ ಮಾಡುತ್ತೆ. ಹಾಗೂ ಬೆಳ್ಳುಳ್ಳಿಯಲ್ಲಿ ಆ್ಯಂಟಿವೈರಲ್ ಹಾಗೂ ಆ್ಯಂಟಿ ಫಂಗಲ್ ಇರೋದ್ರಿಂದ ನಮ್ಮ ತಲೆಯಲ್ಲಿರುವ ಎಷ್ಟೇ ಹೊಟ್ಟು ಕೂಡ ಇದ್ದರೂ ಕೂಡ ಕಡಿಮೆ ಆಗುತ್ತೆ. ಹಾಗೂ ನಮ್ಮ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ. ಹಾಗೂ ನಮ್ಮ ತಲೆಯಲ್ಲಿ ತುರಿಕೆ ಇದ್ದರೂ ಕೂಡ ಅದು ಕೂಡ ಕಡಿಮೆ ಮಾಡೋದಕ್ಕೆ ಈ ಬೆಳ್ಳುಳ್ಳಿಯಿಂದ ಕೂಡ ಸಾಧ್ಯ. ಹಾಗೂ ನಾನಿಲ್ಲಿ ಕರಿಬೇವನ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೇನೆ. ಅದು ಕೂಡ ಫ್ರೆಶ್ ಆಗಿರುವಂಥ ಕರಿಬೇವನ್ನ ಯೂಸ್ ಮಾಡ್ಕೊಳ್ಳಿ. ಕರಿಬೇವಿನಿಂದ ಕೂಡ ನಮ್ಮ ಕೂದಲು ತುಂಬಾ ಉದ್ದವಾಗಿ ಬೆಳೆಯುತ್ತೆ. ಅದು ಕೂಡ ತುಂಬ ಜನಕ್ಕೆ ಗೊತ್ತೇ ಇದೆ ಕರಿಬೇವಿನಿಂದ ನಮ್ಮ ಕೂದಲಿಗೆ ಎಷ್ಟೆಲ್ಲ ಸಹಾಯ ಆಗುತ್ತೆ ಅಂತ. ಈ 3 ಇಂಗ್ರೀಡಿಯೆಂಟ್ಸ್ನ ನಾನು ಒಂದು ಮಿಕ್ಸಿ ಜಾರ್ನ ತಗೊಂಡು ಅದರೊಳಗೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸಿನ ಮಾಡ್ಕೋತೇನೆ. ಮೊದಲು ನಾನು ಈರುಳ್ಳಿನ ಆ್ಯಡ್ ಮಾಡ್ಕೋತಾ ಇದ್ದೇನೆ. ಈರುಳ್ಳಿ ಹಾಗೂ ಬೆಳ್ಳುಳ್ಳಿನ ಮೊದಲು ನಾನು ಪೇಸ್ಟ್ ಮಾಡ್ಕೋತೇನೆ. ಆಮೇಲೆ ನಾನು ಕರಿಬೇವನ್ನ ಇದರಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೇನೆ. ಯಾಕಂದರೆ ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ಸ್ವಲ್ಪ ಪೇಸ್ಟ್ ಆದ ನಂತರ ಕರಿಬೇವನ್ನು ಆ್ಯಡ್ ಮಾಡ್ಕೊಳ್ಬೇಕು. ನೋಡ್ಬೋದು ಇದನ್ನು ಹೀಗೆ ಮುಚ್ಚಳ ಮುಚ್ಚಿ ಇದನ್ನು
ಪೇಸ್ಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ದಪ್ಪವಾಗೇ ಪೇಸ್ಟ್ ಮಾಡ್ಕೊಂಡಿದ್ದೆ, ಯಾಕಂದರೆ ಇದರಲ್ಲಿ ಇನ್ನೂ ಕರಿಬೇವನ್ನ ಆ್ಯಡ್ ಮಾಡ್ಕೊಳ್ಬೇಕಲ್ವ, ಆದ ಕಾರಣ ಇವೆರಡು ಸ್ವಲ್ಪ ದಪ್ಪವಾಗಿ ಪೇಸ್ಟ್ ಮಾಡ್ಕೊಂಡಿದ ನಂತರ ನಾನು ಇದರೊಳಗೆ ಕರಿಬೇವನ್ನ ಆ್ಯಡ್ ಮಾಡ್ಕೋತಾ ಇರೋದು ನೋಡ್ತಾ ಇರ್ಬೋದು. ಕರಿಬೇವನ್ನ ಆ್ಯಡ್ ಮಾಡಿಕೊಂಡು ಇನ್ನೊಂದು ಸಲ ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ, ಫುಲ್ ಪೇಸ್ಟ್ ಆಗೋ ಥರ ಮಾಡ್ಕೊಳ್ಳಿ. ಈ 3 ಇಂಗ್ರೀಡಿಯೆಂಟ್ಸ್ ಕೂಡ ನಮ್ಮ ಕೂದಲಿಗೆ ತುಂಬಾ ಹೆಲ್ಪ್ಫುಲ್ಲಾಗಿ ವರ್ಕ್ ಮಾಡುತ್ತೆ. ನೋಡ್ಬೋದು 3 ಇಂಗ್ರೀಡಿಯೆಂಟ್ಸ್ ನಾನು ಮಿಕ್ಸಿಗೆ ಹಾಕ್ಕೊಂಡಿದ ನಂತರ ತುಂಬ ಚೆನ್ನಾಗಿ ಇದರ ಪೇಸ್ಟ್ ಕೂಡ ಬಂದಿದೆ ಅಂತ. ಹಾಗೂ ಇದರೊಳಗಡೆ ನಾನು ಈರುಳ್ಳಿನ ಆ್ಯಡ್ ಮಾಡ್ಕೊಂಡಿರೋದು ಕಾರಣ ಈರುಳ್ಳಿ ರಸ ಕೂಡ ಬಿಟ್ಟಿರೋದು ಕೂಡ ಇದರಲ್ಲಿ ನಿಮ್ಗೆ ಕಾಣಿಸುತ್ತೆ. ಹಾಗೂ ನಾನಿಲ್ಲಿ ಒಂದು ಬಾಂಡ್ಲಿನ ಯೂಸ್ ಮಾಡ್ಕೋತಾ ಇರೋದು. ಇದರೊಳಗೆ ನಾನು ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೋತೇನೆ. ಕೊಬ್ಬರಿ ಎಣ್ಣೆ ನೀವು ಯಾವುದು ಎಣ್ಣೆ ಕೂಡ ಯೂಸ್ ಮಾಡಿಕೊಂಡ್ರೂ ನಡೆಯುತ್ತೆ, ಬೇಕಾದರೆ ನೀವು ಬೇರೆ ಎಣ್ಣೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಆದರೆ ನಾನು ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ಕೋತಾ ಇರೋದು, ತಲೆಗೆ ಕೂಡ ತುಂಬಾ ಒಳ್ಳೆಯದು ಅಂತ. ಇಲ್ಲಿ ಚಿಕ್ಕದಾಗಿರೋ ಒಂದು ಡಬ್ಬಿನೇ ನಾನು ಇಲ್ಲಿ ಆ್ಯಡ್ ಮಾಡ್ಕೋತಾ ಇರೋದು. ನೀವು ಬೇಕಾದರೆ ಸ್ಟೋರ್ ಕೂಡ ಮಾಡ್ಕೊಂಡು ಇಟ್ಕೊಳ್ತೀರಾ ಅಂದರೆ ಜಾಸ್ತಿ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲೇ ಇಲ್ಲಿ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೊಳ್ತಾ ಇರೋದು ನೋಡ್ಬೋದು. ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಕೊಬ್ಬರಿ ಎಣ್ಣೆನ ಬೇಕೋ ಅಷ್ಟು ಪ್ರಮಾಣದಲ್ಲಿ ಕೂಡ ನೀವು ಮಾಡಿಕೊಂಡು ಒಂದು ಡಬ್ಬಿಯಲ್ಲಿ ಸ್ಟೋರ್ ಕೂಡ ಮಾಡಿಟ್ಕೊಂಡ್ರೂ ಕೂಡ ಯಾವುದೇ ಒಂದು ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ಚೆನ್ನಾಗಿ ಕೂಡ ಈ ಎಣ್ಣೆ ಇರುತ್ತೆ. ನಮ್ಗೆ ಯಾವಾಗ ಬೇಕಾದರೂ ನಾವು ಅಪ್ಲೈ ಮಾಡ್ಕೊಳ್ಬೋದು ನಮ್ಮ ಹೇರ್ಸ್ಗೆ. ಹಾಗೂ ನಾನು ಇವಾಗ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲೇ ಈ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೊಂಡಿರೋದು. ಹಾಗೂ ನಾನಿಲ್ಲಿ ಮಾಡ್ಕೊಂಡಿಟ್ಟಿರುವಂಥ ಈ ಪೇಸ್ಟ್ನ ಕೂಡ ಈ ಎಣ್ಣೆಯಲ್ಲಿ ಹೀಗೆ ಆ್ಯಡ್ ಮಾಡ್ಕೊಳ್ತಾ ಇರೋದು ನೀವು ಕಾಣ್ಬೋದು. ಹೀಗೆ ಈ ಎಣ್ಣೆಯಲ್ಲಿ ಆ್ಯಡ್ ಮಾಡ್ಕೊಂಡಿದ ನಂತರ ಸ್ವಲ್ಪ ಹೊತ್ತು ಹೀಗೆ ನಾನು ಇದಕ್ಕೆ ಕುದಿಯೋದಕ್ಕೆ ಬಿಡ್ತೇನೆ. ಈ 3 ಇಂಗ್ರೀಡಿಯೆಂಟ್ಸ್ನಿಂದ ಮಾಡಿರುವಂಥ ಒಂದು ಪೇಸ್ಟನ್ನ ನಾನಿಲ್ಲಿ ಪ್ಯಾರಾಶೂಟ್ ಆಯಿಲ್ನಲ್ಲಿ ಹಾಕ್ಕೊಳ್ತಾ ಇರೋದು ಕೂಡ ನೀವು ನೋಡ್ಬೋದು. ಹಾಕ್ಕೊಂಡು ಹೀಗೆ ಒಂದು ಚಿಕ್ಕ ಸ್ಪೂನ್ ಸಹಾಯದಿಂದ ಹೀಗೆ ಕೈ ಆಡಿಸಿ, ಹಾಗೂ ನೀವು ಮೊದಲು ಲೋ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಳ್ಬೇಕು. ಯಾಕಂದರೆ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಇದೆಲ್ಲ ಹೊತ್ತೋಗುತ್ತೆ, ಹಾಗೂ ಎಣ್ಣೆ ಕೂಡ ಜಾಸ್ತಿ ಬಿಡೋದಿಲ್ಲ. ಆದ ಕಾರಣ ನೀವು ಲೋ ಫ್ಲೇಮಲ್ಲೇ ಗ್ಯಾಸ್ನ ಇಟ್ಕೊಂಡು ಹೀಗೆ ಕುದಿಸ್ತಾ ಇರಬೇಕು. ಈ ಒಂದು ಎಣ್ಣೆಯಲ್ಲಿ ಯಾವುದೇ ಒಂದು ಕೆಮಿಕಲ್ನ ಆ್ಯಡ್ ಕೂಡ ಮಾಡಿರೋದಿಲ್ಲ. ಆದ ಕಾರಣ ಈ ಒಂದು ಎಣ್ಣೆ ನಾವು ಯಾರು ಬೇಕಾದರೂ ಯೂಸ್ ಮಾಡ್ಕೊಳ್ಬಹುದು. ಬೆಳೆಯೋ ಮಕ್ಕಳಾಗಲಿ ಹಾಗೂ ಚಿಕ್ಕ ಮಕ್ಕಳಾಗಲಿ ಹಾಗೂ ದೊಡ್ಡವರಾಗಲಿ ಯಾರಿಗೆ ಕೂದಲು ಸಮಸ್ಯೆ ಇದ್ದರೂ ಕೂಡ ಈ ಒಂದು ಹೇರ್ ಆಯಿಲ್ ನಾವು ಅಪ್ಲೈ ಮಾಡ್ಕೊಳ್ಬೋದು. ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ಹಾಗೂ ಇದು ಒಂದು ಪ್ರಿಪೇರ್ ಆಗಿರುವ ಪೇಸ್ಟನ್ನ ನಾನು ಬಟ್ಲೊಳಗೆ ಹಾಕಿ ತೋರಿಸ್ತಾ ಇದ್ದೀನಿ. ಒಂದು ಚಾಳನಿನ ತಗೊಂಡು ಈ ಒಂದು ಆಯಿಲ್ನ ಇದರೊಳಗಡೆ ಸೋಸ್ಕೊಳ್ಬೇಕು. ನಾನು ಸೋಸಿದ ನಂತರ ನಿಮಗೆ ತೋರಿಸ್ತೀನಿ ಈ ಒಂದು ಆಯಿಲ್ ಹೇಗಾಗಿದೆ ಅಂತ. ಕಲರ್ ಕೂಡ ತುಂಬಾ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಯೆಲ್ಲೋ ಕಲರ್ ಕೂಡ ಬಂದಿದೆ ಇದಕ್ಕೆ. ಹಾಗೂ ಇದರಲ್ಲಿ ಕರಿಬೇವನ್ನ ಆ್ಯಡ್ ಮಾಡಿಕೊಂಡಿರೋದು ಕಾರಣ ಇದು ಕಲರ್ ಕೂಡ ತುಂಬಾ ಚೇಂಜ್ ಕೂಡ ಕಾಣಿಸ್ತಾ ಇದೆ. ಈ ಒಂದು ಆಯಿಲ್ನ ನಾವು ಒಂದು ವಾರದಲ್ಲಿ 2-3 ಸಾರಿ ಆದರೂ ಅಪ್ಲೈ ಮಾಡಿಕೊಳ್ಳಿ. ತುಂಬಾ ಕೂದಲು ದಟ್ಟವಾಗಿ ಹಾಗೂ ಉದ್ದವಾಗಿ ಬೆಳೆಯಲು ಕೂಡ ವೇಗವಾಗಿ ಕೂಡ ಬೆಳೆಯುತ್ತೆ. ಈ ಒಂದು ಹೀಗೆ ಹೇರ್ ಪ್ಯಾಕ್ನ ಮಾಡಿಕೊಂಡು ನೀವು ಕೂಡ ಅಪ್ಲೈ ಮಾಡಿಕೊಂಡ್ರೆ, ನಾನು ಕೂಡ ಇದೇ ಹೇರ್ ಪ್ಯಾಕ್ನ ಯೂಸ್ ಮಾಡ್ಕೋತೇನೆ. ಹಾಗೂ ಈ ಒಂದು ಹೇರ್ ಪ್ಯಾಕ್ನ ನಾನು ಅಪ್ಲೈ ಕೂಡ ಮಾಡಿ ತೋರಿಸ್ತಾ ಇದ್ದೇನೆ ನೋಡ್ಬೋದು. ಹೀಗೆ ಬುಡದಿಂದ ಚೆನ್ನಾಗಿ ಮಸಾಜ್ ಮಾಡಿ ಹೀಗೆ ಹೇರ್ ಆಯಿಲ್ನ ಅಪ್ಲೈ ಮಾಡ್ಕೊಳ್ಬೋದು. ಎಲ್ಲೆಲ್ಲಿ ನಮ್ಮ ಕೂದಲು ಜಾಸ್ತಿ ಉದುರ್ತಾ ಇದೆಯೋ ಬುಡದಿಂದ ಹೀಗೆ ಆಯಿಲ್ನ ಹಚ್ಚಿ ಹೀಗೆ ಮಸಾಜ್ ಮಾಡಿದರೆ ಸಾಕು, ವೇಗವಾಗಿ ಕೂದಲು ಕೂಡ ಬೆಳೆಯುತ್ತೆ. ಹಾಗೂ ನಮಗೆ ಎಷ್ಟೇ ಟೆನ್ಷನ್ ಇದ್ದರೂ ಇದರಿಂದ ರಿಲೀಫ್ ಕೂಡ ಆಗುತ್ತೆ. ಹಾಗಾದರೆ ನೀವು ಕೂಡ ಈ ಒಂದು ಹೇರ್ ಆಯಿಲ್ನ ಯೂಸ್ ಮಾಡ್ಕೊಳ್ಳಿ. ಹಾಗೂ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡದೆ ಮರೆಯದೆ ಹೋಗಬೇಡಿ. ಥ್ಯಾಂಕ್ ಯು ಗೈಸ್.